ಕಳೆದ ಒಂದು ತಿಂಗಳಿನಿಂದ ಬಿಹಾರದಲ್ಲಿ ಮತದಾರರ ಮನಗೆಲ್ಲೋದಕ್ಕೆ ಬಗೆ ಬಗೆಯ ಗ್ಯಾರಂಟಿಗಳನ್ನು ಮುಂದಿಟ್ಟು ನಾನಾ ರೀತಿಯಾದಂಥ ಅಬ್ಬರದ ಪ್ರಚಾರವನ್ನು ನಡೆಸಲಾಗಿದೆ. ಈಗ ಯಾರ ಮಾತಿಗೆ ಬಿಹಾರದ ಜನ ಜೈ ಅಂತ ಹೇಳ್ತಾರೆ ಅನ್ನೋದನ್ನು ನೋಡುವ ಸಮಯ. ಯಾಕಂದರೆ ನಾಳೆ ಬಿಹಾರದಲ್ಲಿ ಮೊದಲ ಹಂತದ 121 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಮತದಾನಕ್ಕಾಗಿ ಯಾವ ಸ್ವರೂಪದ ಸಿದ್ಧತೆ ಬಿಹಾರದಲ್ಲಿ ನಡೆದಿದೆ ಅನ್ನೋದನ್ನು ನೀವು ತೋರಿಸ್ತೀವಿ. ಆರ್ಜೆಡಿ ಕಾಂಗ್ರೆಸ್ ನಾಯಕರಿಂದ ಜಂಗಲ್ ರಾಜ್ ಆಡಳಿತ ನಡೆಯುತ್ತೆ ಅಂತ ಬಿಜೆಪಿಯವರು ಹೇಳ್ತಿದ್ದ ಬಿಹಾರದಲ್ಲಿ ಮೊದಲ ಹಂತದ ಮತದಾನ ಶುರುವಾಗ್ತಿದೆ. ಬಿಜೆಪಿ ಜೆಡಿಯು ಅಧಿಕಾರಕ್ಕೆ ಬಂದ್ರೆ ಭ್ರಷ್ಟಾಚಾರ, ನಿರುದ್ಯೋಗ ತಾಂಡವವಾಡುತ್ತೆ ಅಂತ ಮಹಾಗಠಬಂಧನ್ ನಾಯಕರು ಆರೋಪಿಸುತ್ತಿರೋ ಬಿಹಾರದಲ್ಲಿ ಮೊದಲ ಹಂತದ ವೋಟಿಂಗ್ಗೆ ಎಲ್ಲಾ ಸಿದ್ಧತೆಗಳು ಮುಗಿದಿವೆ. ಈಗಾಗಲೇ ಎಲ್ಲಾ ಮತಗಟ್ಟೆಗಳಿಗೂ ಅಧಿಕಾರಿಗಳು ಇವಿಎಂಗಳ ಜೊತೆ ಬಂದು ಬಿಡಾರ ಹೂಡಿದ್ದಾರೆ. ಪೊಲೀಸರು, ಅರೆಸೇನಾ ಪಡೆ, ಸೈನಿಕರು ಮತದಾನದ ವೇಳೆ ಅಹಿತಕರ ಘಟನೆಗಳು ನಡೆಯದ ಹಾಗೆ ಭದ್ರತೆ ಒದಗಿಸಿವೆ. ಮೊದಲ ಹಂತದ ಅಭ್ಯರ್ಥಿಗಳು ಅಕ್ಟೋಬರ್ 17ರೊಳಗೆ ನಾಮಪತ್ರ ಸಲ್ಲಿಸಿದ್ರು. ಅಕ್ಟೋಬರ್ 18ರಂದು ಪರಿಶೀಲನೆ ನಡೆಯಿತು ಮತ್ತು ಅಕ್ಟೋಬರ್ 20ರಂದು ಹಿಂಪಡೆಯಲು ಕೊನೆಯ ದಿನಾಂಕವಾಗಿತ್ತು. ಈಗ ಮೊದಲ ಹಂತದ ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮೊದಲ ಹಂತದಲ್ಲಿ ಒಟ್ಟು 18 ಜಿಲ್ಲೆಗಳ 121 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಬೆಳಗ್ಗೆ 8ರಿಂದ ಸಂಜೆ 5ರವರೆಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಮೊದಲ ಹಂತದ ಚುನಾವಣೆಯಲ್ಲಿ ಒಟ್ಟು 1314 ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ನಿರ್ಧಾರ ಮಾಡಲಿದ್ದಾರೆ. ಚುನಾವಣಾ ಆಯೋಗ ಈಗಾಗಲೇ ಮೊದಲ ಹಂತದ ಮತದಾನಕ್ಕೆ 48,000ಕ್ಕೂ ಹೆಚ್ಚು ಮತಗಟ್ಟೆಗಳ ಸ್ಥಾಪನೆ ಮಾಡಿದೆ. 23 ಅತಿ ಸೂಕ್ಷ್ಮ ವಿಧಾನಸಭಾ ಕ್ಷೇತ್ರಗಳು, 40 ಸೂಕ್ಷ್ಮ ವಿಧಾನಸಭಾ ಕ್ಷೇತ್ರಗಳು, 58 ಸಾಮಾನ್ಯ ವಿಧಾನಸಭಾ ಕ್ಷೇತ್ರಗಳಂತೆ ಗುರುತಿಸಲಾಗಿದೆ. ಮೊದಲ ಹಂತದ ಮತದಾನದಲ್ಲಿ 3,10,00,000ಕ್ಕೂ ಹೆಚ್ಚು ಕೋಟಿ ಮತದಾರರಿಂದ ಹಕ್ಕು ಚಲಾವಣೆಯಾಗುವ ನಿರೀಕ್ಷೆ ಇದೆ. ಮೊದಲ ಸಲ 6 ಲಕ್ಷಕ್ಕೂ ಹೆಚ್ಚು ಜನ ಮತ ಹಾಕಲು ಸಜ್ಜಾಗಿದ್ದಾರೆ. ಎಲ್ಲರೂ ಬನ್ನಿ ಮತದಾನ ಮಾಡಿ ಅಂತ ಚುನಾವಣಾ ಆಯೋಗವು ಬಗೆ ಬಗೆಯ ಜಾಹೀರಾತು ನೀಡಿದೆ. ಮತದಾರರಲ್ಲೂ ಜಾಗೃತಿ ಮೂಡಿಸಲಾಗ್ತಿದೆ. ಇನ್ನು ರಾತ್ರೋರಾತ್ರಿ ಮತದಾರರಿಗೆ ಆಮಿಷ ತೋರಿಸೋ ಕೆಲಸಗಳೂ ಆಗ್ತಾ ಇದ್ದು, ಚುನಾವಣಾ ಆಯೋಗ, ಭದ್ರತಾ ಪಡೆಗಳು ಎಲ್ಲ ಕಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ಮೊದಲ ಹಂತದ ಮತದಾನದಲ್ಲಿ ಘಟಾನುಘಟಿ ನಾಯಕರುಗಳ ಭವಿಷ್ಯವೂ ತೀರ್ಮಾನವಾಗಲಿದೆ. 1ನೇ ಹಂತದ ಟಾಪ್ ಅಭ್ಯರ್ಥಿಗಳು. ಜೆಡಿಯು ಭದ್ರಕೋಟೆಯಾದ ತಾರಾಪುರ್ ಕ್ಷೇತ್ರದಲ್ಲಿ ಹಾಲಿ ಉಪಮುಖ್ಯಮಂತ್ರಿ ಬಿಜೆಪಿಯ ಸಾಮ್ರಾಟ್ ಚೌಧರಿ ಆರ್ಜೆಡಿಯ ಅರುಣ್ ಕುಮಾರ್ ಅವರನ್ನ ಎದುರಿಸುತ್ತಿದ್ದಾರೆ. ಸಾಂಪ್ರದಾಯಿಕ ಆರ್ಜೆಡಿಯ ಭದ್ರಕೋಟೆಯಾದ ರಾಘೋಪುರದಲ್ಲಿ ತೇಜಸ್ವಿ ಯಾದವ್ ಬಿಜೆಪಿಯ ಸತೀಶ್ ಕುಮಾರ್ ಯಾದವ್ ವಿರುದ್ಧ ತಮ್ಮ ಸ್ಥಾನ ಉಳಿಸಿಕೊಳ್ಳಲು ಸೆಣಸಾಡುತ್ತಿದ್ದಾರೆ. ಜನಶಕ್ತಿ ಜನತಾದಳದ ತೇಜ್ ಪ್ರತಾಪ್ ಯಾದವ್ ಆರ್ಜೆಡಿಯ ಮುಖೇಶ್ ಕುಮಾರ್ ರೋಷನ್ ಮಹುವಾ ಕ್ಷೇತ್ರದ ಹೋರಾಟದಲ್ಲಿದ್ರೆ, ಅಲಿನಗರದಲ್ಲಿ ಬಿಜೆಪಿಯ ಮೈಥಿಲಿ ಠಾಕೂರ್ ಮತ್ತು ಆರ್ಜೆಡಿಯ ವಿನೋದ್ ಮಿಶ್ರಾ ನಡುವೆ ನೇರ ಸ್ಪರ್ಧೆ ನಡೆಯಲಿದೆ. ಬಿಹಾರದಲ್ಲಿ ಇಲ್ಲಿಯವರೆಗೆ ಚುನಾವಣಾ ಆಯೋಗದ ಅಧಿಕಾರಿಗಳು 106 ಕೋಟಿ ಮೌಲ್ಯದ ಹಣ, ಉಡುಗೊರೆ, ಮದ್ಯವನ್ನ ಸೀಸ್ ಮಾಡಿದ್ದಾರೆ. 9 ಕೋಟಿಗೂ ಹೆಚ್ಚು ಹಣ ಸಿಕ್ಕಿದೆ. 45 ಕೋಟಿ ಮೌಲ್ಯದ ಮದ್ಯವನ್ನ ಸೀಸ್ ಮಾಡಿದ್ದಾರೆ. ಸದ್ಯಕ್ಕೆ ಮೊದಲ ಹಂತದ ಮತದಾನದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹದ್ದಿನ ಕಣ್ಣಿಟ್ಟಿದ್ದು, ಎಷ್ಟು % ಮತದಾನ ಆಗತ್ತೆ ಅನ್ನೋದೇ ಕೌತುಕ. ಒಂದ್ ಕಡೆ ಮೊದಲ ಹಂತದ ಮತದಾನಕ್ಕೆ 121 ಕ್ಷೇತ್ರಗಳಲ್ಲಿ ತಯಾರಿ ಮುಗಿದಿದ್ರೆ, ನಿತೀಶ್ ಕುಮಾರ್, ತೇಜಸ್ವಿ ಯಾದವ್ 2ನೇ ಹಂತದ ಮತದಾನ ನಡೆಯುವ ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.